ಆಪ್ತ ಶಾಸಕರಿಗಾಗಿ ಅಖಾಡಕ್ಕೆ ಇಳಿದ ಸಚಿವ ಸತೀಶ್ ಜಾರಕಿಹೊಳಿ ಸವದಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಚೆಕ್ ಮೇಟ್ ಇಟ್ರ ಜಾರಕಿಹೊಳಿ ಬ್ರದರ್ಸ್. ಖರ್ಗೆ ಭೇಟಿಯ ರಹಸ್ಯ ಕೇಳಿದ್ರೆ ಇಡೀ ಬೆಳಗಾವಿ ನಾಯಕರೇ ಶಾಕ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಿದಾರಲ್ಲ, ಅವರೆಲ್ಲರೂ ಕೂಡ ತುಂಬಾ ಸ್ಮಾರ್ಟ್ ರಾಜಕಾರಣಿಗಳು. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹಾದೇವಪ್ಪ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ನಾಯಕರು ಕೂಡ ಆಗಿರ್ಬೋದು, ಅವರೆಲ್ಲರೂ ಕೂಡ ತುಂಬಾ ಸ್ಮಾರ್ಟ್ ರಾಜಕಾರಣಿಗಳು. ನಾನು ಯಾಕೆ ಈ ಪದವನ್ನ ಬಳಸ್ತೀನಿ ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಯಾರ ಪರವಾಗಿ ಕೂಡ ಬ್ಯಾಟ್ ಬೀಸಲ್ಲ, ಅಥವಾ ಯಾರನ್ನು ಕೂಡ ವಿರೋಧ ಮಾಡ್ಕೊಳಲ್ಲ ಸುಖ ಸುಮ್ಮನೆ ಅಂತ ಒಂದು ಮಾಸ್ಟರ್ ಮೈಂಡ್ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು. ಬೆಳಗಾವಿಯಲ್ಲಿ ಇಡೀ ಬೆಳಗಾವಿಯನ್ನೇ ತಮ್ಮ ಹಿಡಿತಕ್ಕೆ ಇವತ್ತಿಗೂ ಕೂಡ ಇಟ್ಕೊಂಡಿದ್ದಾರೆ ಅಂತಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಮೈಂಡ್ ಸೆಟ್, ಆ ಒಂದು ರಾಜಕಾರಣ ಇದೆಯಲ್ಲ, ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಡೀತಾ ಇರುವಂತಹದ್ದು, ಅಂದ್ರೆ ಸಂಪುಟ ವಿಸ್ತರಣೆಗೆ ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿರುವಂತಹದ್ದು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ 20 ಜನ ಶಾಸಕರು ಸಚಿವರಾಗಬೇಕಾಗಿತ್ತು. ಆದ್ರೆ ದೆಹಲಿಯಲ್ಲಿ ನಡೆದಂತಹ ಒಂದಷ್ಟು ರಾಜಕೀಯ ವಿದ್ಯಮಾನಗಳು, ಜೊತೆಗೆ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂತಹ ಒಂದಷ್ಟು ಪ್ರತಿಭಟನೆಗಳು, ಇದೆಲ್ಲವೂ ಕೂಡ ಕರ್ನಾಟಕ ರಾಜಕಾರಣದಲ್ಲೂ ಸ್ವಲ್ಪ ಹಿನ್ನಡೆ ಆಗಿರುವಂತಹದ್ದು. ಅಂದ್ರೆ ಕರ್ನಾಟಕ ರಾಜಕಾರಣಕ್ಕೆ ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರಕ್ಕೆ ಅದನ್ನ ಹೇಳ್ತಾ ಇರೋದು. ಸೊ ಈಗ ಸಂಪುಟ ವಿಸ್ತರಣೆಗೆ ಈಗ ಕೌಂಟ್ ಡೌನ್ ಕೂಡ ಶುರುವಾಗಿರುವಂತಹದ್ದು. ಈಗಾಗಲೇ ಕಳೆದ ವಾರ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ರು, ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಬೇಕು ಅಂತೇಳಿ. ಆದ್ರೆ ಕೆಲವೊಂದಷ್ಟು ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದೂಡಲಾಗಿತ್ತು. ಸೊ ಈಗ ಮತ್ತೆ ಏನು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಈಗ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ಈಗ ಮಾಡಿಕೊಟ್ಟಿರುವಂಥದ್ದು. ಇದರ ನಡುವೆ ಬೆಳಗಾವಿಯಲ್ಲಿ ಒಂದಷ್ಟು ರಾಜಕೀಯ ಚದುರಂಗದ ಆಟಗಳು ಈಗ ಶುರುವಾಗಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿರುವಂತಹ ನಡುವೆಯೇ ಬೆಳಗಾವಿ ನಾಯಕರ ಕೊನೆಯ ಹಂತದ ಕಸರತ್ತೀಗ ಜೋರಾಗಿರುವಂತಹದ್ದು. ತಮ್ಮ ಆಪ್ತ ಶಾಸಕರಿಗೋಸ್ಕರ ಸತೀಶ್ ಜಾರಕಿಹೊಳಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಲಕ್ಷ್ಮಣ್ ಸವದಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಚೆಕ್ ಮೇಟ್ ಹಿಡ್ಲಿಕ್ಕೆ ಜಾರಕಿಹೊಳಿ ಬ್ರದರ್ಸ್ ಅವರು ಈಗ ಮುಂದಾಗಿರುವಂತಹದ್ದು. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಈಗ ತಮಗೆ ಏನಾಗಬೇಕು ಅದನ್ನ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೇಳಿರುವಂಥದ್ದು. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಯಾರ ಪರ ಬ್ಯಾಟ್ ಬೀಸಿದ್ದಾರೆ, ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತೇಳಿ ಅವರು ಪಟ್ಟನ್ನ ಹಿಡಿದಿದ್ದಾರೆ? ಎಸ್, ಈಗ ನಾನು 3 ಜನ ಅವರ ಹೆಸರುಗಳನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮಹಾಂತೇಶ್ ಕೌಜಲಗಿ, ಎರಡನೇದು ಅಶೋಕ್ ಪಟ್ಟಣ್ಣನವರು. ಸೊ ಇವರ ಇಬ್ಬರಿಗೆ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಬೆಳಗಾವಿ ಉತ್ತರ ಶಾಸಕರಾಗಿರುವಂತಹ ಆಸಿಫ್ ಸೇಠ್ ಅವರಿಗೆ ನೀವು ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಈಗ ಅಖಾಡಕ್ಕೆ ಇಳಿದಿರುವಂತಹದ್ದು. ಎಸ್, ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ನಾನು ಆಗಲೇ ಹೇಳಿದಂತೆ ಸೈಲೆಂಟ್ ಕಿಲ್ಲರ್, ಅಂದ್ರೆ ಸೈಲೆಂಟ್ ರಾಜಕಾರಣಿ ಅವರು. ಯಾರನ್ನು ಸುಖ ಸುಮ್ಮನೆ ಎದುರಾಕೊಂಡು ನನಗೆ ಅಧಿಕಾರ ಇದೆ, ಹಣ ಇದೆ, ಅಥವಾ ನನಗೆ ಜನ ಬೆಂಬಲ ಇದೆ ಅಂತೇಳಿ ಸುಖ ಸುಮ್ಮನೆ ಎಲ್ಲರನ್ನೂ ಮೈ ಮೇಲೆ ಎಳೆದುಕೊಳ್ಳುವಂತಹ ರಾಜಕಾರಣಿ ಅಲ್ಲ. ತುಂಬಾ ನೀಟ್ ರಾಜಕಾರಣಿ, ತುಂಬಾ ಕ್ಲೆವರ್ ರಾಜಕಾರಣಿ, ತುಂಬಾ ಅಂದ್ರೆ ಯಾರನ್ನ ಯಾವ್ಯಾವ ರೀತಿ ಅವ್ರನ್ನ ಮಕಾಡೆ ಮಲಗಿಸ್ಬೇಕೋ ಅದೆಲ್ಲವೂ ಕೂಡ ಅವರಿಗೆ ಗೊತ್ತಿರುವಂಥದ್ದು. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಬೆಳೆದಂತಹ ಒಬ್ಬ ರಾಜಕಾರಣಿ. ಸೊ ಈಗ ಈ 3 ನಾಯಕರಿಗೆ ನೀವು ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ, AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಈಗ ಡಿಮ್ಯಾಂಡ್ ಅನ್ನ ಇಟ್ಟಿರುವಂಥದ್ದು. ಕಾರಣ ಕೂಡ ಹೇಳಿದರೆ, ಯಾಕೆ ಇವರಿಬ್ಬರಿಗೆ ಕೊಡಬೇಕು, ಇವ್ರು 3 ಜನಕ್ಕೆ ಯಾಕೆ ಕೊಡಬೇಕು ಅಂತೇಳಿ. ಅಂದ್ರೆ ಲಿಂಗಾಯತ ಕೋಟಾದ ಅಡಿ ಅಶೋಕ್ ಪಟ್ಟಣ್ಣನವರು ಜೊತೆಗೆ ಮಹಾಂತೇಶ್ ಕೌಜಲಗಿ, ಇವರಿಬ್ಬರಿಗೆ ಲಿಂಗಾಯತ ಕೋಟಾದ ಅಡಿ ಇವ್ರನ್ನ ನೀವು ಮಿನಿಸ್ಟರ್ ಮಾಡಬಹುದು. ಜೊತೆಗೆ ಅಲ್ಪಸಂಖ್ಯಾತ ಕೋಟಾದ ಅಡಿ ಆಸಿಫ್ ಸೇಠ್ ಅವರಿಗೆ ನೀವು ಮಂತ್ರಿ ಸ್ಥಾನವನ್ನ ಕೊಡಬಹುದು ಅಂತಂತೇಳಿ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವರಿಕೆ ಆಗುವ ರೀತಿ ಅವರು ಈಗ ಅವ್ರನ್ನ ಮನವೊಲಿಸುವಂತಹ ಒಂದು ಕೆಲಸವನ್ನ ಈಗ ಮಾಡುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ
ತಮ್ಮ ಎದುರಾಳಿಗಳನ್ನ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಲಕ್ಷ್ಮಣ್ ಸವದಿ ಅವರನ್ನ ಯಾವ ರೀತಿಯಾಗಿ ಅವರು ಕಟ್ಟ ಹಾಕಬೇಕು ಅನ್ನೋದನ್ನ ಈಗ ಚೆಕ್ ಇಟ್ಟಿರುವಂಥದ್ದು. ಅಂದ್ರೆ ಆಪ್ತ ಶಾಸಕರ ಬಳಿಕ ಈಗ ತಾವೇ ಅಖಾಡಕ್ಕೆ ಇಳಿದು ಆ ಮೂಲಕ ಸಚಿವ ಸ್ಥಾನಕ್ಕೆ ಕಸರತ್ತನ್ನ ನಡೆಸಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಲಕ್ಷ್ಮಣ್ ಸವದಿ ಅವರಿಗೆ ಈಗ ಚೆಕ್ ಮೇಟ್ ಅನ್ನ ಇಡ್ಲಿಕ್ಕೆ ಬೆಳಗಾವಿ ಸಾಹುಕಾರ್ ಅಂತ ಏನು ಕರೆಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಅವರು ಹೊರಟಿರುವಂಥದ್ದು. ಅಂದ್ರೆ ಬೆಳಗಾವಿ ಜಿಲ್ಲೆಯಿಂದ ಸಚಿವ ಸ್ಥಾನವನ್ನ ಪಡಿಲೇಬೇಕು ಅಂತೇಳಿ ಪ್ರಬಲ ಆಕಾಂಕ್ಷಿಗಳಾಗಿರುವಂತಹ ಲಕ್ಷ್ಮಣ್ ಸವದಿ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ಇಬ್ಬರನ್ನ ಕಟ್ಟಿ ಹಾಕುವಂತಹ ಒಂದು ಕೆಲಸವನ್ನ ಈಗ ಮಾಡ್ತಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಷ್ಮಣ್ ಸವದಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಅವರಿಗೆ ಒಂದಷ್ಟು ಆಸೆ ಕೂಡ ಇರುವಂತಹದ್ದು. ಅಂದ್ರೆ ಅವರಿಬ್ರು ಕೂಡ ಹಿರಿಯರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿಯಲ್ಲಿ ಒಂದಷ್ಟು ಹೋಲ್ಡಿಂಗ್ ಇರುವಂತಹ ಒಬ್ಬಳು ರಾಜಕಾರಣಿ, ಜೊತೆಗೆ ಹಿರಿಯ ರಾಜಕಾರಣಿ, ಜೊತೆಗೆ ಮಹಿಳಾ ಕೋಟದ ಅಡಿ ಅವರಿಗೆ ಮತ್ತೆ ಇನ್ನೊಂದು ಬಾರಿ ಅವಕಾಶವನ್ನ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಕೂಡ ಇರುವಂತಹದ್ದು. ಸೊ ಇದರ ನಡುವೆ ಈಗ ಬೆಳಗಾವಿ ಸಾಹುಕಾರ್ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತಹ ಚೆಕ್ ಮೇಟು ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗುತ್ತೆ ಇವರ ಮೂರು ಜನರಿಗೆ ಅಂದ್ರೆ ಅಶೋಕ್ ಪಟ್ಟಣನವರು, ಮಹಾಂತೇಶ್ ಕೌಜಲಗಿ ಜೊತೆಗೆ ಆಸಿಫ್ ಸೇಟ್ಗೆ ಏನಾದ್ರೂ ಮಂತ್ರಿ ಸ್ಥಾನ ಸಿಗುತ್ತಾ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಇನ್ನ ಒಂದು ವಾರದ ಒಳಗಡೆ ಬೆಳಗಾವಿ ಒಂದು ರಾಜಕಾರಣದ ಭವಿಷ್ಯವೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಹೈಕಮಾಂಡ್ ಹೊಸಬರಿಗೆ ಮಣೆ ಹಾಕುವಂತ ಒಂದು ಕೆಲಸವನ್ನ ಈಗ ಮಾಡ್ತಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೆಲಸವೂ ಕೂಡ ಈಗ ನಡೀತಾ ಇರುವಂಥದ್ದು. ಸೊ ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ತಮ್ಮ ಬಣದ ಶಾಸಕರಿಗೆ ಏನು ಒಂದು ಸಚಿವ ಸ್ಥಾನವನ್ನ ಕೊಡಿಸ್ಬೇಕು ಅಂತೇಳಿ ಅವರು ಕೂಡ ಈಗ ಪ್ಲಾನ್ ಮಾಡ್ಕೊಂತಿರುವಂಥದ್ದು. ಸೊ ಇದರೆಲ್ಲದರ ನಡುವೆ ಈಗ ಬೆಳಗಾವಿಯಲ್ಲಿ ಎದ್ದಿರುವಂತಹ ಒಂದು ಸಚಿವ ಸ್ಥಾನದ ವಿಚಾರ ಇದೆಯಲ್ಲ, ಅದು ಮುಂಬರುವಂತಹ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಸ್ವರೂಪವನ್ನ ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.